ಹಾಯ್ ಫ್ರೆಂಡ್ಸ್, ಅಣ್ಣಯ್ಯ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್. ದೇವಣ್ಣವರು ಟೆನ್ಷನ್ ಮಾಡಿಕೊಂಡು ಬಾಕ್ಲ ಥರನೇ ನೋಡ್ತಾ ಇರ್ತಾರೆ. ಆವಾಗ ರಶ್ಮಿ ಬಂದ್ಬಿಟ್ಟು ಏನು ಮಾವ ಇಲ್ಲಿ ಯಾಕೆ ನೋಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಆವಾಗ ಅಯ್ಯೋ ಒಬ್ಬ ಬರಬೇಕಾಗಿತ್ತಮ್ಮ, ನಾನು ಯಾರನ್ನೋ ಬರೋದಕ್ಕೆ ಕೇಳಿದೆ, ಅದಕ್ಕೆ ಅವ್ನು ಇನ್ನೂ ಬರಲಿಲ್ಲ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾರು ಮಾವ ಬರಬೇಕಾಗಿತ್ತು ಅಂತ ಕೇಳ್ತಾ ಇರ್ತಾಳೆ. ಆವಾಗ ಅವರೇ ಬರ್ತಾರೆ. ನೋಡಮ್ಮ, ಇವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ, ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾದ್ಮೇಲೆ ಯಾರು ಇವರು ಯಾಕೆ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅವ್ರ ಹೆಂಡತಿ ಕೇಳ್ತಾ ಇರ್ತಾರೆ. ಆವಾಗ ನಮ್ಮ ಮದುವೆಯಲ್ಲಿ ಸ್ವಲ್ಪ ಕಡಿಬಿಡಿಯಲ್ಲಿ ಮದುವೆ ಆಗೋಯ್ತಲ್ಲ, ಫೋಟೋನೇ ತೆಗ್ಸ್ಕೊಳೋದಕ್ಕಾಗಲಿಲ್ಲ, ಅದಕ್ಕೆ ಇವ್ರನ್ನ ಕರ್ಕೊಬಂದಿದ್ದೀನಿ ಕಣೆ. ಇವ್ರ ಹೆಸರು ಮುಸ್ತಫಾ ಅಂತ, ತುಂಬ ಚೆನ್ನಾಗಿ ಫೋಟೋ ತೆಗಿತಾರೆ, ಇವ್ರ ಹತ್ರ ಫೋಟೋ ತೆಗೆಸ್ಕೊಳ್ಳೋಣ ನಾವೆಲ್ಲರೂ ಅಂತ ಹೇಳ್ತಾ ಇರ್ತಾನೆ. ಆವಾಗ ನಾನು ಮಾತ್ರ ಫೋಟೋ ತೆಗೆಸ್ಕೊಳಲ್ಲಪ್ಪ, ನನಗೆ ಯಾವ ಫೋಟೋನೂ ಬೇಡ, ಏನೂ ಬೇಡ ಅಂತ ಸೀನಾ ಹೇಳ್ತಾ ಇರ್ತಾನೆ. ಅಲ್ಲಿ ನಂದು ಹಳೇದು ಗನ್ನ ಇಟ್ಟಿದ್ದೀನಮ್ಮ, ಅದೊಂದು ಸ್ವಲ್ಪ ಎತ್ಕೊಂಬ, ತಗೊಬಂದು ಸರಿಯಾಗಿ ಹೊಡೆದಾಕ್ಬಿಟ್ಟಾದ್ರು ಇವನಿಗೆ ಫೋಟೋ ತೆಗಿಸ್ತೀನಿ ನಾನು ಅಂತ ಹೇಳ್ತಾ ಇರ್ತಾರೆ. ಅವರಪ್ಪ ಅವಾಗ ಅಯ್ಯೋ ಆಯಿತು, ನಾನು ಫೋಟೋ ತೆಗೆಸ್ಕೊತೀನಿ ಬಿಡ್ರಿ ಅಂತ ಹೇಳ್ತಾನೆ ಸೀನಾ. ಆಯಿತು ಅಂತ ಹೇಳ್ಬಿಟ್ಟು ಫೋಟೋ ತೆಗೆಸ್ಕೊಳೋದಕ್ಕೆ ರಶ್ಮಿ ಮತ್ತು ಸೀನಾ ಇಬ್ಬರೂ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇರ್ತಾರೆ. ಅದನ್ನ ನೋಡಿ ಅವ್ರ ಅಪ್ಪಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅವಾಗ ಅವ್ರ ಅಮ್ಮ ಅನ್ಕೊತಾ ಇರ್ತಾಳೆ, ಹೆಂಗಾದ್ರೂ ಮಾಡಿ ಇವರಿಬ್ಬರನ್ನ ಮುರಿದಾಕ್ಬೇಕು, ಇಲ್ಲಾಂದರೆ ನಮ್ಮ ಸೀನಾನು ಅವನಿಗೂ ಹೆಣ್ಗಳು ಹೋಗಿ ಹಂಗೆ ಹೋಗ್ತಾ ಹೋಗ್ತಾ ಅವ್ರ ಅಪ್ಪನ ಥರ ಹೋಗಿ ಅವಳ ಜೊತೆನೇ ಸಂಸಾರ ಮಾಡೋದಕ್ಕೆ ಶುರು ಮಾಡ್ಕೊಂಬಿಡ್ತಾನೆ. ಹೆಂಗಾದ್ರೂ ಮಾಡಿ ಇವ್ರನ್ನ ಕಿತ್ತಾಕಿ ನಮ್ಮ ಪಿಂಕಿನ ಮದುವೆ ಮಾಡಿ ನಮ್ಮ ಮನೆಗೆ ಕರ್ಕೊಂಬರ್ಬೇಕು. ಹೆಂಗೂ ನನ್ನ ಮಗ ಪ್ರೀತಿ ಮಾಡಿದ್ದ, ಅವಳೇ ನಮ್ಮ ಮನೆಗೆ ಸೊಸೆಯಾಗಿರಬೇಕು, ಇವಳು ಯಾವತ್ತೂ ನಮ್ಮ ಮನೆಗೆ ಸರಿ ಸಾಟಿ ಅಲ್ಲ ಅಂತ ಅನ್ಕೊತಾ ಇರ್ತಾಳೆ. ಶಿವ ಮತ್ತು ಅವ್ರ ಅಪ್ಪ ಇಬ್ಬರು ಮಾತಾಡ್ತಿರ್ತಾರೆ. ಅಲ್ಲಿಗೆ ಛತ್ರಿ ಬರ್ತಾನೆ. ಛತ್ರಿ ಬಂದ್ಬಿಟ್ಟು ಲಾಯರ್ ಮಾತಾಡ್ಬೇಕಂತ ನಿಮ್ಮ ಹತ್ರ ಅಂತ ಫೋನ್ನ ಕೊಡ್ತಾನೆ. ಆವಾಗ ನಿಮ್ಮ ಮಗಳು ಮತ್ತು ಅಳಿಯ ಇಬ್ಬರೂ ಡೈವರ್ಸ್ಗೆ ಅಪ್ಲೈ ಮಾಡಿದ್ರು, ಅದು ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಹೌದಾ, ನನಗೆ ವಿಷಯ ಗೊತ್ತೇ ಇಲ್ಲ, ಇಂಥ ಒಳ್ಳೆ ವಿಷಯನ ಇಟ್ಕೊಂಡು ನಾನು ಬೇರೆ ಏನೇನೋ ಪ್ರಯತ್ನ ಪಟ್ನಲ್ಲ ಅವರಿಬ್ಬರನ್ನ ದೂರ ಮಾಡೋದಕ್ಕೆ. ತುಂಬ ಒಳ್ಳೆ ವಿಷಯ ಹೇಳಿದ್ರಿ ಲಾಯರ್ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಫೋನ್ ಕಟ್ ಮಾಡಿಬಿಟ್ಟು, ಲೇ ಛತ್ರಿ, ಊರೊಳಗಡೆ ಟಮಟೆ ಸಾರಿಸೋ, ಎಲ್ಲ ಕಡೆಗೂ ಡೈವರ್ಸ್ ತಗೊಂಡು ಶಿವು ಮತ್ತು ಪಾರು ಇಬ್ಬರೂ ದೂರ ಆಗಿ ಊರನ್ನೇ ಬಿಟ್ಟು ಹೋಗ್ತಾರೆ ಅಂತ ಡಂಗೂರ ಸಾರ್ಸು, ಪಂಚಾಯಿತಿ ಸೇರಲಿ, ನಾವು ಅಲ್ಲೇ ಪಂಚಾಯಿತಿ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿ ಛತ್ರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಪ್ಪ ಸರಿಯಾಗಿರೋ ಜಾಲನೇ ಮಾಡಿದ್ಯಪ್ಪ, ಇವಾಗ ಸರಿ ಹೋಗುತ್ತೆ. ಊರವ್ರ ಮುಂದೆ ಅವ್ರ ಮರ್ಯಾದೆ ಹೋಯ್ತು ಅಂದರೆ ಆವಾಗ ಈ ಊರಲ್ಲಿ ಹೆಂಗೆ ನಿಂತ್ಕೊತಾರೆ ಅವರು ಮರ್ಯಾದೆ ಇಲ್ದೇ ಆ ಊರನ್ನೇ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ಪರಶು ಹೇಳ್ತಾ ಇರ್ತಾನೆ. ಇವ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ಬಿಟ್ಟು ಅವ್ರ ಅಮ್ಮಂದಿರಿಬ್ಬರೂ ಬೇಜಾರು ಮಾಡ್ಕೊತಾ ಇರ್ತಾರೆ. ಗಂಡ ಹೆಂಡತಿ ಇಬ್ಬರು ಎಷ್ಟು ಚೆನ್ನಾಗವ್ರೆ, ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಇವರು ವಂಚಾಗ್ತವ್ರಲ್ಲ, ಇದಕ್ಕೇನಾದ್ರು ಮಾಡಬೇಕು, ಶಿವು ಪಾರ್ವತಿ ಯಾವಾಗ್ಲೂ ಚೆನ್ನಾಗಿರಬೇಕು, ಇವ್ರಿಗೆ ಯಾವಾಗಲೂ ಒಳ್ಳೆ ಬುದ್ಧಿನೇ ಬರೋದಿಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಶಿವು ಮತ್ತು ಪಾರ್ವತಿ ಇಬ್ಬರೂ ದೇವಸ್ಥಾನಕ್ಕೆ ಬಂದಿರ್ತಾರೆ. ದೇವಸ್ಥಾನದಲ್ಲಿ ಪೂಜೆ ಅರ್ಚನೆ ಎಲ್ಲ ಆದಮೇಲೆ ಹೂವನ್ನ ಕೊಡ್ತಾರೆ, ತಗೊಳ್ಳಿ ನಿಮ್ಮ ಹೆಂಡತಿಗೆ ಮುಡಿಸಿ ಅಂತ. ಆಮೇಲೆ ಅರ್ಶಿನ ಕುಂಕುಮನ ಕೊಡ್ತಾರೆ. ಅರ್ಶಿನ ಕುಂಕುಮನ ಹಣೆಗಿಡ್ತಾನೆ. ಹಣೆಗಿಟ್ಟಾದ್ಮೇಲೆ ನೆಕ್ಸ್ಟ್ ಹೂವನ್ನ ಮುಡಿಸಿ ಅಂತ ಹೇಳ್ತಾರೆ. ಆವಾಗ ಹೂವನ್ನ ಇಟ್ಕೊಂಡು ಹಂಗೇನೆ ನಿಂತಿರ್ತಾನೆ ಶಿವು. ಮಾವ ಏನು ಮಕ ನೋಡ್ತಾ ಇದೆಯಾ, ಹೂವನ್ನ ಮುಡಿಸು ಅಂತ ಹೇಳ್ತಾಳೆ. ಆವಾಗ ಹೂವನ್ನ ಮಿಡಿಸ್ತಾನೆ. ಮುಡಿಸಾದ್ಮೇಲೆ ಹಂಗೆ ಸಂಕೋಚದಲ್ಲಿ ನಿಂತಿರ್ತಾನೆ. ಶಿವು ಮನಸ್ಸಲ್ಲಿ ಪಾರ್ವತಿ ಹೇಳಿರ್ತಾಳಲ್ಲ, ನಾನು ನಿನ್ನ ಪ್ರೀತಿ ಮಾಡಿಲ್ಲ, ನಾನು ಸುಮ್ಮನೆ ನಿನ್ನ ಜೊತೆ ಹೆಂಡತಿಯಾಗಿದ್ದೀನಿ ಅಂತ ಹೇಳಿರ್ತಾಳೆ. ಆವಾಗ ನನ್ನ ತಂಗಿರ ಮದುವೆ ಆಗೋಕ್ಕೋಸ್ಕರ ಆದ್ರೂ ನೀನು ನನ್ನ ಜೊತೆ ಹೆಂಡತಿಯಾಗಿರಬೇಕು ಪಾರು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾನೆ. ಅವತ್ತು ನಡೆದಿದ್ದ ಮಾತುಕತೆನ ನೆನ್ಪು ಮಾಡ್ಕೊತಾ ಇರ್ತಾನೆ. ನೇಹಾಳು ವೀರಭದ್ರ ಇವಾಗ ಡಂಗೂರ ಸಾರಿಸಿ ಪಂಚಾಯಿತಿ ಸೇರಿಸ್ತಾ ಇದ್ದಾನೆ. ಶಿವ ಮತ್ತು ಪಾರ್ವತಿ ಇಬ್ಬರೂ ಡೈವರ್ಸ್ ತಗೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಇವಾಗ ಅದರಿಂದ ಏನು ಸಮಸ್ಯೆ ಬರುತ್ತೆ, ಶಿವ ಮತ್ತು ಪಾರ್ವತಿ ಇಬ್ಬರೂ ಪಂಚಾಯತಿನ ಹೆಂಗೆ ಫೇಸ್ ಮಾಡ್ತಾರೆ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದು ಇವತ್ತಿನ ಸಂಚಿಕೆ ಸಣ್ಣ ಜಲಕು. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ವೀರಭದ್ರ ಏನೇ ಪಲ್ಟಿ ಹೊಡೆದು ಏನೇ ಮಾಡಿದ್ರು ಶಿವು ಮತ್ತು ಪಾರ್ವತಿನ ದೂರ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಪಾರ್ವತಿ ಮನಸ್ಸಲ್ಲಿ ನಿಜವಾದ ಪ್ರೀತಿ ಹುಟ್ಟಿದೆ. ಶಿವಗೂ ಪಾರ್ವತಿ ಮೇಲೆ ಪ್ರೀತಿ ಇರುತ್ತೆ, ಆದರೆ ಅವಳು ನನ್ನ ಮನಸಾರೆ ಒಪ್ಕೊಂಡಿಲ್ಲ ಅಂತ ಹೇಳಿ ಅವಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ತಾನೆ. ಅವರಿಬ್ಬರು ಇವತ್ತಲ್ಲ ನಾಳೆ ಒಂದಾಗೇ ಆಗ್ತಾರೆ. ಆದರೆ ರಶ್ಮಿ ಮತ್ತು ಸೀನುನ್ ಬಾಳು ಒಂದಾಗಬೇಕು. ಯಾಕೆಂದರೆ ಅವ್ರ ಅಪ್ಪ ಫೋರ್ಸ್ ಮಾಡಿ ಮದುವೆ ಮಾಡಿಸಿದ್ರು ಈಗ ಮದುವೆ ಅಂತೂ ಆಗೋಗಿದೆ. ಆದರೆ ಪಿಂಕಿನೂ ಮದುವೆ ಆಗಿ ಶ್ರೀನಾ ಇಬ್ಬರು ಹೆಂಡತಿರ ಜೊತೆ ಬಾಳೋ ದಿನಗಳು ಹತ್ರದಲ್ಲೇ ಇದೆ, ಬಂದೇ ಬರುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.